ಆತ್ಮೀಯ H16 ನ್ಯೂಸ್ ಅರ್ಧ ದೇಶದ ನಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಬಾಗಲಕೋಟೆಯಲ್ಲಿ ಜೋರ್ದಾರಾಗಿ BJPಗೆ ಆರೋಪ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ಸಿಗರು ದುಡ್ಡು ಸರಾಯಿ ಹಂಚಿದ್ರು ಅಂತೇಳಿ. ಅದರಲ್ಲೂ ಮುಖ್ಯವಾಗಿ ಚರಂತಿ ಮಠರಂತೆ ನೇರವಾಗಿ ಆರೋಪ ಮಾಡಿದರು. ಗೋಕಾಕ್ ಮೂಲದವರು ಬಂದು ಹಂಚಿದ್ರು ಅನ್ನುವಂಥ ಮಾತನ್ನು, ದೊಡ್ಡ ಗುಂಡಾಗಿರಿ ಮಾಡಿದರು ಅನ್ನೋ ಮಾತಾಡಿದ್ದೇನೆ. ನೋಡಿದರೆ ಚರಂತಿ ಮಠರು ಏನು ತಾವು ಸೋದನ ಹೇಗೆ ಆರೋಪ ಮಾಡ್ತಾ ಇದ್ದಾರಾ ಅನ್ನೋಂಥ ಒಂದು ಪ್ರಶ್ನೆಗಳ ಜೊತೆಗೆ BJPಗರೇನು ದುಡ್ಡು ಹಂಚಲಿಲ್ವ, ಒಟ್ಟಿನಲ್ಲೇ ಖರ್ಚು ಮಾಡಲಿಲ್ವ, ಪ್ರಾಮಾಣಿಕವಾಗಿ ಎಲೆಕ್ಷನ್ ನಡೆಸಿದ್ರ ಅನ್ನೋಂಥ ಮತ್ತೊಂದು ಮಾತು ಕೇಳಿ ಬರ್ತಾಯಿದೆ. ಸಹಜದ ಆರೋಪ ಪ್ರತ್ಯಾರೋಪ. ಅದರಲ್ಲೂ ಸತೀಶ್ ಅವರು ಓಪನಾಗಿ ಒಪ್ಕೊಂಡ್ರು. 10 ರೂಪಾಯಿ ಹಂಚಿದ್ರು ಹಂಚೋದನ, 100 ರೂಪಾಯಿ ಹಂಚಿದ್ರು ಹಂಚೋದನ, 1000 ಹಂಚಿದ್ರು ಹಂಚೋದನ ಅಂತ ಮಾತನ್ನು ಮಾತಾಡಿದರು. ಬಾಗಲಕೋಟೆ ಕ್ಷೇತ್ರದ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ನವರು ಹಣದ ಹೊಳೆ ಹರಿಸಿದ್ದಾರೆ ಎಂಬ BJP ಆರೋಪಕ್ಕೆ ಎಲ್ಲ ಪಕ್ಷದವರು ಹಂಚಿದ್ದಾರೆ. ರೂಪಾಯಿ 10 ಕೊಟ್ಟರು ತಪ್ಪು, 1000 ಕೊಟ್ಟರು ತಪ್ಪೇ ಅನ್ನೋ ಮೂಲಕ ತಾವು ಹಂಚಿದ್ದು ಖರೆ ಅನ್ನೋ ಮಾತನ್ನು ಮಾತಾಡಿದ್ದಾರೆ. ಇದು ಒಂದು ರೀತಿಯಿಂದ ಒಳ್ಳೆಯ ಅಥವಾ ತಪ್ಪ ಬೇರೆ ವಿಷಯ. ಅಟ್ಲೀಸ್ಟ್ ಒಪ್ಪುಕೊಳ್ಳುವಂಥ ಮಾತು. ಹಂಚಿದೀವಪ್ಪ ನಾವು ಅನ್ನೋದನ್ನು ಇಂಡೈರೆಕ್ಟ್ ಎಲ್ಲರೂ ಹಂಚ್ತಾರೆ, ನಾವೊಬ್ಬರ ಅಲ್ಲ. ಈ ಮಾತಲ್ಲಿ ಭಾಳ ಸತ್ಯತೆ ಇದೆ. ಜೊತೆಗೆ ದೊಡ್ಡ ಪ್ರಮಾಣದ ದುಡ್ಡಿನ ಹೊಳೆ ಅಲ್ಲಿ ಹರಿದ ಅಂತ ಅನ್ನೋದು ಚರಂತಿ ಮಠ ಒಂದು ಆರೋಪದಿಂದ ಅನುಭವ ಬರುವಂಥ ಮಾತಾಗ್ತದೆ. ಇಲ್ಲೇ ಒಟ್ಟಾರೆಯಾಗಿ ಯಾರೇ ಹಂಚಲ, ಇವತ್ತು ಕಾಂಗ್ರೆಸ್ಸಿಗರು ಹಂಚಲಿ, BJPಗರು ಹಂಚಲಿ, ದುಡ್ಡು ಹಂಚಿ ಆರಿಸಿ ಬರುವಂಥ ಈ ಪದ್ಧತಿಯಿಂದಾಗಿ